ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯಲ್ಲಿನ ಅಪರಾಧಿಕ ಬಲಪ್ರಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಅಪರಾಧಿಕ ಬಲಪ್ರಯೋಗ. ಈ ಅಪರಾಧಿಕ ಬಲಪ್ರಯೋಗದಲ್ಲಿ ಸೆಕ್ಷನ್ 350ರಿಂದ 355 ಬಗ್ಗೆ ತಿಳಿಸಿಕೊಡಲಾಗಿದೆ. ಈ ಎಲ್ಲ ಕಲಂಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸೆಕ್ಷನ್ 350 ಅಪರಾಧಿಕ ಬಲಪ್ರಯೋಗ. ಯಾವುದೇ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಆ ವ್ಯಕ್ತಿಯ ಸಮ್ಮತಿ ಇಲ್ಲದೆ ಯಾವುದೇ ರೀತಿಯಾದಂತಹ ಅಪರಾಧವನ್ನು ಮಾಡುವುದರ ಬಗ್ಗೆ ಅಥವಾ ಯಾವ ವ್ಯಕ್ತಿಯ ಮೇಲೆ ಬಲವನ್ನು ಪ್ರಯೋಗಿಸಲಾಗುವುದೋ ಆ ವ್ಯಕ್ತಿಗೆ ಅಂತಹ ಬಲಪ್ರಯೋಗದ ಮೂಲಕ ಕ್ಷತಿಯಾಗಲಿ, ಭಯ ಅಥವಾ ಕಿರುಕುಳವನ್ನು ಉಂಟುಮಾಡುವ ಉದ್ದೇಶದಿಂದ ಅಥವಾ ಉಂಟುಮಾಡುವ ಸಂಭವವಿದೆಯೆಂದು ತಿಳಿದು ಉದ್ದೇಶಪೂರ್ವಕವಾಗಿ ಬಲ ಪ್ರಯೋಗಿಸಿದರೆ ಅವನು ಆ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅಪರಾಧಿಕ ಬಲಪ್ರಯೋಗ ಮಾಡುವನೆಂದು ಹೇಳಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಆತನ ಸಮ್ಮತಿ ಇಲ್ಲದೆ ಬಲಪ್ರಯೋಗವನ್ನು ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದು ಅಪರಾಧಿಕ ಬಲಪ್ರಯೋಗವಾಗುತ್ತದೆ. ಎರಡನೆಯದಾಗಿ ಸೆಕ್ಷನ್ 351 ಹಲ್ಲೆ. ಇಲ್ಲಿ ಯಾವುದೇ ಸನ್ನೆಯನ್ನು ಅಥವಾ ಯಾವುದೇ ಸಿದ್ಧತೆಯನ್ನು, ಅಂತಹ ಸನ್ನೆಯು ಅಥವಾ ಸಿದ್ಧತೆಯು ಹಾಜರಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಗೆ, ಹಾಗೆಯೇ ಸನ್ನೆ ಅಥವಾ ಸಿದ್ಧತೆಯನ್ನು ಮಾಡುವವನು ಆ ವ್ಯಕ್ತಿಯ ಮೇಲೆ ಅಪರಾಧಿಕವಾಗಿ ಬಲವನ್ನು ಪ್ರಯೋಗಿಸುವನೆಂಬ ಭೀತಿಯನ್ನುಂಟು ಮಾಡುವಂತಹ ಉದ್ದೇಶದಿಂದ ಅಥವಾ ಹಾಗಾಗುವ ಸಂಭವವಿದೆ ಎಂದು ತಿಳಿದು ಮಾಡುವಂತಹ ಯಾವುದೇ ವ್ಯಕ್ತಿಯು ಹಲ್ಲೆಯನ್ನು ಮಾಡುತ್ತಾನೆ ಎಂದು ಇಲ್ಲಿ ಹೇಳಲಾಗುತ್ತದೆ. ಹಾಗೂ ಹಲ್ಲೆ ಇದರ ಬಗ್ಗೆ ಅಪಕೃತ್ಯ ಕಾನೂನಿನ ಅಡಿಯಲ್ಲಿ ಸಹ ಕಾಣಬಹುದಾಗಿದೆ. ಮೂರನೆಯದಾಗಿ ಸೆಕ್ಷನ್ 352 ತೀವ್ರ ಉದ್ರೇಕದ ಮೇಲಲ್ಲದೆ ಮಾಡಿದಂತಹ ಹಲ್ಲೆ ಅಥವಾ ಅಪರಾಧಿಕ ಬಲಪ್ರಯೋಗದ ಬಗ್ಗೆ ಅದರ ಬಗ್ಗೆ ದಂಡನೆ. ಪನಿಷ್ಮೆಂಟ್ ಆಫ್ ಅಸಾಲ್ಟ್ ಆರ್ ಕ್ರಿಮಿನಲ್ ಫೋರ್ಸ್ ಅದರ್ವೈಸ್ ದ್ಯಾನ್ ಆನ್ ಗ್ರೇವ್ ಪ್ರೊವೊಕೇಶನ್. ಇಲ್ಲಿ ಯಾವುದೇ ವ್ಯಕ್ತಿಯು ಮಾಡಿದಂತಹ ತೀವ್ರ ಮತ್ತು ಹಠಾತ್ ಉದ್ರೇಕದಿಂದಲ್ಲದೆ ಅವನ ಮೇಲೆ ಹಲ್ಲೆ ಮಾಡುವ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವಂತಹ ಯಾವುದೇ ಒಬ್ಬ ವ್ಯಕ್ತಿಯು 3 ತಿಂಗಳವರೆಗಿನ ಅವಧಿಯ 2/1 ಬಗೆಯಾದಂತಹ ಕಾರಾವಾಸದಿಂದ ಅಥವಾ 500 ರೂಪಾಯಿಗಳವರೆಗಿನ ಜುಲ್ಮಾನೆಯಿಂದ ಅಥವಾ ಅವೆರಡರಲ್ಲಿ ಯಾವುದಾದರೂ ಒಂದನ್ನು ದಂಡನಾಗತಕ್ಕದ್ದು. ಈ ರೀತಿಯಾಗಿ ತೀವ್ರ ಉದ್ರೇಕದಲ್ಲಿ ಮಾಡಿದಂತಹ ಹಲ್ಲೆಗೆ ಕಲಂ 352 ಅಡಿಯಲ್ಲಿ ಈ ದಂಡನೆಯನ್ನು ವಿಧಿಸಲಾಗುತ್ತದೆ. ನಾಲ್ಕನೆಯದಾಗಿ ಕಲಂ 353 ಲೋಕನೌಕರನು ತನ್ನ ಕರ್ತವ್ಯವನ್ನು ನಿರ್ವಹಿಸುವುದನ್ನು ತಡೆಯಲು ಹಲ್ಲೆ ಅಥವಾ ಅಪರಾಧಿಕ ಬಲಪ್ರಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಲೋಕನೌಕರನಾಗಿ ತನ್ನ ಕರ್ತವ್ಯ ನಿರ್ವಹಿಸುತ್ತಿರುವ ಲೋಕನೌಕರನಾದಂತಹ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಅಂತಹ ಲೋಕನೌಕರನಾಗಿ ತನ್ನ ಕರ್ತವ್ಯವನ್ನು ನೆರವೇರಿಸಿದಂತಹ ಆ ವ್ಯಕ್ತಿಯನ್ನು ತಡೆಯುವ ಅಥವಾ ಹೆದರಿಸುವಂತಹ ಉದ್ದೇಶದಿಂದ ಹಲ್ಲೆ ಮಾಡುವ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವಂತಹ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಅಂತಹ ಲೋಕನೌಕರನಾಗಿ ಆ ವ್ಯಕ್ತಿಯು ವಿಧಿಬದ್ಧವಾಗಿ ತನ್ನ ಕರ್ತವ್ಯವನ್ನು ನೆರವೇರಿಸುವಾಗ ಮಾಡಿದಂತಹ ಅಥವಾ ಮಾಡಲು ಪ್ರಯತ್ನಿಸಿದಂತಹ ಯಾವುದೇ ಕಾರ್ಯದ ಪರಿಣಾಮವಾಗಿ ಅವನ ಮೇಲೆ ಹಲ್ಲೆ ಮಾಡುವ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವಂತಹ ಯಾವುದೇ ಒಬ್ಬ ವ್ಯಕ್ತಿಯು 2 ವರ್ಷಗಳವರೆಗಿನ 2/1 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಇವೆರಡರಲ್ಲಿಯೂ ದಂಡಿತನಾಗತಕ್ಕದ್ದು. ಇದು ಲೋಕನೌಕರನು ತನ್ನ ಕರ್ತವ್ಯವನ್ನು ನಿರ್ವಹಿಸುವುದನ್ನು ತಡೆಯಲು ಹಲ್ಲೆ ಅಥವಾ ಅಪರಾಧಿಕ ಬಲಪ್ರಯೋಗದಲ್ಲಿ
ಕಲಂ 353ರ ಅಡಿಯಲ್ಲಿ ಶಿಕ್ಷೆಯನ್ನು ಈ ರೀತಿಯಾಗಿ ವಿಧಿಸಲಾಗುತ್ತದೆ. ಕಲಂ 354 ಹೆಂಗಸಿನ ಮಾನಭಂಗ ಮಾಡುವ ಉದ್ದೇಶದಿಂದ ಅವಳ ಮೇಲೆ ಹಲ್ಲೆಯಾಗಲಿ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವುದು. ಇಲ್ಲಿ ಹೆಂಗಸಿನ ಮಾನಭಂಗ ಮಾಡುವ ಉದ್ದೇಶದಿಂದ ಅಥವಾ ಅದರಿಂದಾಗಿ ಅವಳ ಮಾನಭಂಗವಾಗುವಂತಹ ಸಂಭವವಿದೆ ಎಂದು ತಿಳಿದು ಅವಳ ಮೇಲೆ ಹಲ್ಲೆ ಮಾಡುವ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವ ಯಾವುದೇ ಒಬ್ಬ ವ್ಯಕ್ತಿಯು 2 ವರ್ಷಗಳವರೆಗಿನ 2ರಲ್ಲೊಂದು ಬಗೆಯಾದಂತಹ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದಾಗಿದೆ. ಈ ರೀತಿಯಾಗಿ ಕಲಂ 354ರ ಅಡಿಯಲ್ಲಿ ಹೆಂಗಸಿನ ಮಾನಭಂಗ ಮಾಡುವ ಉದ್ದೇಶದಿಂದ ಅವಳ ಮೇಲೆ ಹಲ್ಲೆಯನ್ನು ಮಾಡಿದರೆ ಈ ರೀತಿಯಾದಂತಹ ಕಾರಾವಾಸ ಅಥವಾ ಜುಲ್ಮಾನೆಯನ್ನು ಅಥವಾ ದಂಡವನ್ನು ವಿಧಿಸಲಾಗುತ್ತದೆ. ಕೊನೆಯದಾಗಿ 355ನೇ ಸೆಕ್ಷನ್. ಇಲ್ಲಿ ತೀವ್ರ ಉದ್ರೇಕದಿಂದಲ್ಲದೆ ವ್ಯಕ್ತಿಗೆ ಅವಮಾನ ಮಾಡಲು ಅವನ ಮೇಲೆ ಹಲ್ಲೆ ಮಾಡುವುದು ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವುದು. ಇಲ್ಲಿ ಒಬ್ಬ ವ್ಯಕ್ತಿಗೆ ಅವಮಾನ ಮಾಡುವ ಉದ್ದೇಶದಿಂದ ಅವನು ಮಾಡಿದಂತಹ ತೀವ್ರ ಮತ್ತು ಹಠಾತ್ ಉದ್ರೇಕದಿಂದಲ್ಲದೆ ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡುವ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವಂತಹ ಯಾವುದೇ ಒಬ್ಬ ವ್ಯಕ್ತಿಯು 2 ವರ್ಷಗಳವರೆಗಿನ ಅವಧಿಯ 2ರಲ್ಲೊಂದು ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದಾಗಿರುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ತೀವ್ರ ಉದ್ರೇಕದಿಂದ ಒಬ್ಬ ವ್ಯಕ್ತಿಗೆ ಅವಮಾನವನ್ನು ಮಾಡಿದರೆ ಜುಲ್ಮಾನೆಯನ್ನು ಅಥವಾ ಇಲ್ಲಿ ದಂಡವನ್ನು ಕಲಂ 355ರ ಅಡಿಯಲ್ಲಿ ಆತನಿಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ. ಇವೆಲ್ಲವೂ ಅಪರಾಧಿಕ ಬಲಪ್ರಯೋಗದ ಅಡಿಯಲ್ಲಿ ಸೆಕ್ಷನ್ 350ರಿಂದ 355ರ ಬಗ್ಗೆ ಕಲಂಗಳ ಬಗ್ಗೆ ಇಲ್ಲಿ ಸವಿವರವಾಗಿ ತಿಳಿಸಲಾಗಿದೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿರಿ. ಧನ್ಯವಾದಗಳು.